ಕ್ಯಾಮ್ರಾ ಸ್ವಿಚ್ ಆಫ್ ಮಾಡ್ಬಿಡಿ, ನಿಮ್ ಇನ್ನೂ ಜಾಸ್ತಿ ಓಪನ್ ಅಪ್ ಆಗ್ತದೆ. ಕರೆಕ್ಟಾ? ಕರೆಕ್ಟ್. ಕ್ಯಾಮ್ರಾ ಸ್ವಿಚ್ ಆನ್ ಆಗಿದ್ದಕ್ಕೆ ಒಂದು ಡೆಕೋರಮ್ ಅಲ್ಲಿ ಮಾತಾಡ್ತಾ ಇದೀವಿ. ಒಂಚೂರು ಎಲ್ಲೋ ಒಂದ್ ಸ್ವಲ್ಪ ಓಕೆ ನೋಡ್ತಾ ಇದ್ರೆ, ನೀವು ಅದನ್ನ ಬಿಟ್ರೇನೆ ಯು ವಿಲ್ ಬಿ ಯೋರ್ ಸೆಲ್ಫ್. ಐ ಆಲ್ವೇಸ್ ಟ್ರೈ ಟು ಬಿ ಮೈ ಸೆಲ್ಫ್. ಯು ಲೈಕ್ ಮೀ, ಯು ಡೋಂಟ್ ಲೈಕ್ ಮೀ, ಐ ಆಮ್ ಬೀಂಗ್ ಮೈ ಸೆಲ್ಫ್, ಎಕ್ಸೆಪ್ಟ್ ದ ವೇ ಐ ಆಮ್. ಇಲ್ಲಾಂದ್ರೆ ಓಕೆ, ಡೋಂಟ್ ಎಕ್ಸೆಪ್ಟ್ ಮೀ. ಆನ್ ಸ್ಕ್ರೀನ್ ಅಲ್ಲಿ ಐ ಆಮ್ ಹಿಯರ್ ಟು ಇಂಪ್ರೆಸ್ ಯು, ಐ ಆಮ್ ಹಿಯರ್ ಟು ಎಂಟರ್ಟೈನ್ ಯು. ಅಲ್ಲಿಗೆ ಬಂದು ನಾನು ಇರೋದೇ ಹಿಂಗೆ, ನೀವು ನಂದೇ ನೋಡಿ ಅಂದ್ರೆ ನಡೆಯ ಅಂತ. ನಾನು ಯಾವುದನ್ನು ಲೈಟಾಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ, ನಾವು ಯಾವುದು ಗ್ರಾಂಟೆಡ್ ಆಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ ಸರ್. ಸೊ ಇಷ್ಟೂ ಜನ ಟ್ಯಾಲೆಂಟ್ಸ್ಗೆ ಸಿಕ್ಕದೇ ಇರುವಂಥ ಒಂದು ಬ್ಲೆಸ್ಸಿಂಗು, ಆ ಭಗವಂತನ ಕೃಪೆ, ಆಶೀರ್ವಾದ ಎಲ್ಲೋ ನನಗೆ ಸಿಕ್ಕಿದೆ ಅಂದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಅಯ್ಯೋ ಸಾಕಷ್ಟು ಜನ ಕಷ್ಟಪಡ್ತಾವ್ರಯ್ಯ, ಏನೋ ಒಂಚೂರು ಕೆಲಸ ಸಿಕ್ಕಿದೆ, 100% ಕೊಟ್ಟು ಮಾಡೋಣ. ನಾನು ನನ್ನ ಸಿನಿಮಾನ ಟಿವಿಯಲ್ಲೂ ನೋಡಲ್ಲ ಸರ್, ಯಾಕೆಂದ್ರೆ ನಾನು ಬರೀ ಮಿಸ್ಟೇಕ್ಸೇ ಕಂಡು ಹಿಡಿಯೋದು. ಅಟ್ ಒನ್ ಎಂಡ್ ಅದೇ ಆ ಗ್ರೌಂಡೆಡ್ನೆಸ್, ಹ್ಯೂಮಿಲಿಟಿ ಇರುತ್ತೆ. ಬಟ್ ಯು ಆರ್ ಸಮ್ವನ್ ವಿತ್ ಟನ್ಸ್ ಆಫ್ ಫ್ಯಾನ್ಸ್ ಅಲ್ವಾ? ಅವರು ಬೇಕೋ ಬೇಡವೋ, ಅಥವಾ ಅವರಿಂದ ನಿಮ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೋ ಇಲ್ವೋ, ಅವರ ಒಂದು ಅಡ್ಯುಲೇಷನ್, ಅವರ ಒಂದು ಅಭಿಮಾನ, ಅವರ ಒಂದು ಜೈಕಾರ, ಇದೆಲ್ಲವೂ ನಿಮ್ಮನ್ನ ಸ್ವಲ್ಪ ಮೇಲ್ ಏರಿಸ್ತಾನೆ ಇರತ್ತಲ್ವಾ? ಹೌ ಡು ಯು ಕಮ್ ಬ್ಯಾಕ್ ಅಂತ? ಹೌ ಡು ಯು ಇಲ್ಲಿನ ಪಾಠಗಳು, ಅನ್ನದಾತ ಸುಖೀಭಾವ ಆಗ್ಲಿ, ಮತ್ತೊಂದಾಗ್ಲಿ, ಹೌ ಡು ಯು ಮ್ಯಾನೇಜ್ ದಟ್, ದಿ ಅಡ್ಮಿರೇಷನ್ ದಟ್ ಯು ಗೆಟ್ ಔಟ್ಸೈಡ್ ಅಂಡ್ ಈ ನೀತಿ ಪಾಠಗಳು ಅಥವಾ ದೇವರು, ದಿಂಡ್ರು, ಸ್ಪಿರಿಚುಯಾಲಿಟಿ? ಪ್ರಾಬಬ್ಲಿ ಬಿಕಾಸ್ ಆಫ್ ಮೈ ಚೈಲ್ಡ್ಹುಡ್ ಅನ್ಸುತ್ತೆ. ಲೈಕ್ ನಾನು ಹುಟ್ಟಕ್ಕಿಂತ ಮುಂಚೆಯಿಂದನೂ ನಮ್ಮ ಮನೇಲಿ ಆ್ಯಕ್ಟರ್ಸ್ ಇದ್ದಾರೆ ಸರ್. ತಾತ ಆಗ್ಬೋದು, ಇನ್ನೊಂದು ತಾತ ಆಗ್ಬೋದು, ಅಜ್ಜಿ, ನಿಮಗೆ ಗೊತ್ತು, ಅಂಕಲ್ಲು, ಕಿಶೋರ್ ಅಂಕಲ್ ಎಲ್ಲ ಡೈರೆಕ್ಟರ್ಸು, ಕಸಿನ್ಸ್. ಸೊ ನಮ್ಗೆ ಹಂಗೆಲ್ಲ ಏನೂ ಅನ್ಸೇ ಇಲ್ಲ ಸರ್. ಇವರು ಸೆಲೆಬ್ರಿಟಿ ಆ್ಯಕ್ಟರ್ಸ್ ಅಂದ್ರೆ ಹಿಂಗೆ, ನಾರ್ಮಲ್ ಅಂದ್ರೆ ಹಿಂಗೆ, ಅವ್ರಂದ್ರೆ ನಮ್ಮ ಮನೇಲಿ ನಮ್ಗೆ ಹಂಗೆ ಹೇಳ್ಕೊಟ್ರು ಸರ್. ಇದ್ದ ತಕ್ಷಣ ಏನು ಮಾಡಬೇಕು, ಒಂದು ಐ ಡೋಂಟ್ ನೋ ಆ್ಯಕ್ಚುಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಜಸ್ಟ್ ಬೀಯಿಂಗ್ ಯೋರ್ ಸೆಲ್ಫ್ ಅಷ್ಟೇ. ಶೋರ್. ಅದು ಕಾನ್ಶಿಯಸ್ ಆಗಿ ಮಾಡ್ಬೇಕಾಗಿ ಬರುತ್ತಾ? ಅಂದ್ರೆ ಇಲ್ಲ ಧ್ರುವ, ಇಲ್ಲಿ ಸ್ವಲ್ಪ ಮೇಲ್ ಹೋಗ್ತಾ ಇದೆಯಾ, ಬೇಡ ಕೆಳಗ್ ಬಾ ಅಂತ ಹೇಳ್ಕೋಬೇಕಾಗುತ್ತೆ. ನೀವು ಕಾನ್ಶಿಯಸ್ ಆಗೋದೇ ಇಲ್ಲ. ಏನಕ್ಕೆ ಅಂದ್ರೆ ವಿನ್ ಯಾರ್ ರಿಯಲ್, ನಿಮ್ಗೆ ನಿಮ್ಮ ಗುಣವೇ ಅದು. ಎಲ್ಲರ ಗುಣನೂ ಅದೇ ಸರ್. ಇವಾಗ ನೀವು ಯಾವಾಗ ಕಾನ್ಶಿಯಸ್ ಆಗ್ತೀರಾ, ಸುಮ್ಮನೆ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡ್ಬಿಡಿ, ನಿಮ್ ಇನ್ನೂ ಜಾಸ್ತಿ ಓಪನ್ ಅಪ್ ಆಗ್ತದೆ. ಕರೆಕ್ಟಾ? ಕ್ಯಾಮ್ರಾ ಸ್ವಿಚ್ ಆನ್ ಆಗಿದ್ದಕ್ಕೆ ಒಂದು ಡೆಕೋರಮ್ ಅಲ್ಲಿ ಮಾತಾಡ್ತಾ ಇದೀವಿ. ಒಂಚೂರು ಎಲ್ಲೋ ಒಂದ್ ಸ್ವಲ್ಪ ಓಕೆ ನೋಡ್ತಾ ಇದ್ರೆ, ನೀವು ಅದನ್ನ ಬಿಟ್ರೇನೆ ಯು ವಿಲ್ ಬಿ ಯೋರ್ ಸೆಲ್ಫ್. ಐ ಆಲ್ವೇಸ್ ಟ್ರೈ ಟು ಬಿ ಮೈ ಸೆಲ್ಫ್. ಯು ಲೈಕ್ ಮೀ, ಯು ಡೋಂಟ್ ಲೈಕ್ ಮೀ, ಐ ಆಮ್ ಬೀಂಗ್ ಮೈ ಸೆಲ್ಫ್, ಎಕ್ಸೆಪ್ಟ್ ದ ವೇ ಐ ಆಮ್. ಇಲ್ಲಾಂದ್ರೆ ಓಕೆ, ಡೋಂಟ್ ಎಕ್ಸೆಪ್ಟ್ ಮೀ ಅಲ್ವಾ? ಅದು ನಿಮ್ಮ ಕೆರಿಯರ್ಗೂ ವಿಲ್ ಇಟ್ ಹೋಲ್ಡ್? ಅಂದ್ರೆ ಇಂಡಸ್ಟ್ರಿಯಲ್ಲಿ ಕೂಡ ಇಸ್ ದಟ್ ಗೋಯಿಂಗ್ ಟು ಬಿ ಯುವರ್ ಅಪ್ರೋಚ್? ನಾನಿದು ನಿಮಗೆ ನನ್ನನ್ನ ನಿಮ್ಮ ಫಿಲ್ಮ್ ಅಲ್ಲಿ ಹಾಕೋಬೇಕು, ದಿಸ್ ಇಸ್ ಓನ್ಲಿ ಆಫ್ ಸ್ಕ್ರೀನ್. ಓಕೆ, ಇಲ್ಲಿ ಆನ್ ಸ್ಕ್ರೀನ್ ಬರೋದೇ ನಿಮ್ಗಳನ್ನ ಮೆಚ್ಚಿಸ್ತೀವಿ. ಕರೆಕ್ಟ್. ಆಫ್ ಸ್ಕ್ರೀನ್ ಅಲ್ಲಿ ಎಕ್ಸೆಪ್ಟ್ ದ ವೇ ಐ ಆಮ್, ದಿಸ್ ಇಸ್ ಆಫ್ ಸ್ಕ್ರೀನ್. ಆನ್ ಸ್ಕ್ರೀನ್ ಅಲ್ಲಿ ಐ ಆಮ್ ಹಿಯರ್ ಟು ಇಂಪ್ರೆಸ್ ಯು, ಐ ಆಮ್ ಹಿಯರ್ ಟು ಎಂಟರ್ಟೈನ್ ಯು. ಅಲ್ಲಿಗೆ ಬಂದು ನಾನು ಇರೋದೇ ಹಿಂಗೆ, ನೀವು ನಂದೇ ನೋಡಿ ಅಂದ್ರೆ ನಡೆಯ ಅಂತ. ಸರಿ. ಸೊ ಐ ಆಮ್ ಹಿಯರ್, ದಿಸ್ ಇಸ್ ಪ್ರೊಫೆಷನ್ ಅಂಡ್ ದಿಸ್ ಇಸ್ ಪರ್ಸನಲ್. ಪರ್ಸನಲಿ ನಾವು ಹಿಂಗೆ, ಪ್ರೊಫೆಷನಲ್ಲಿ ಐ ಆಮ್ ಹಿಯರ್ ಫಾರ್ ಯು. ಈಗ ಒಂದು ಡೈರೆಕ್ಟರ್ ಕತೆ ಹೇಳ್ತಾ ಇದ್ದಾರೆ, ಆ ಕಥೆಯಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ರೆ, ಒಂದು ಚಾನ್ಸ್ ಕೊಟ್ಟಿದ್ರೆ, ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನಾನು ಯಾವುದನ್ನು ಲೈಟಾಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ, ನಾವು ಯಾವುದು ಗ್ರಾಂಟೆಡ್ ಆಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ ಸರ್. ಏಕೆಂದರೆ ಒಬ್ಬ ಹೀರೋ ಅಂತ ಕರೆಯೋದಕ್ಕಿಂತ ಮುಂಚೆ ನೀವು ನೋಡಿ ಸರ್, ನೀವು ಎಷ್ಟು ಜನ ಟ್ಯಾಲೆಂಟ್ಸ್ ಇದ್ದಾರೆ ಆಚೆ. ನೀವು ಒಂದು ಜಿಮ್ನಾಸ್ಟಿಕ್ಸ್ ಕ್ಲಾಸ್ಗೆ ಹೋದರೆ, ನಾನು 2 ಫ್ಲಿಪ್ ಮಾಡ್ತೀನಿ, ಈಗ 10 ಫ್ಲಿಪ್ ಕಂಟಿನ್ಯೂಸ್ ಹೊಡಿಯೋರಿದ್ರೆ, ನಾವು ಒಂದು ಸಮ್ಮರ್ ಹೊಡೆದ್ರೆ ಕಂಟಿನ್ಯೂಸ್ 3 ಸಮ್ಮರ್ ಹೊಡೆದು ಫ್ಲಿಪ್ಸ್ ಹೊಡೆದು ಇದ್ದಾರೆ. ಓಕೆ, ಕಮ್ ಟು ಡಾನ್ಸ್ ಕ್ಲಾಸ್. ನಾನು ಒಂದು ಸರಿ ಫ್ಲೋರ್ ಮೂವ್ಮೆಂಟ್ ಮಾಡ್ತೀನಿ ಅಂದರೆ ಅವರು 10 ಥರ ಮಾಡೋರು ಇದ್ದಾರೆ. ದೇ ಆರ್ ನಮಗಿಂತ ಟ್ಯಾಲೆಂಟೆಡ್. ಜನಗಳಿಗೆ ಬನ್ನಿ, ನಾನು ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ 100 ಜನಕ್ಕೆ ಇಷ್ಟ ಆಗ್ಬೋದು. ಆ 100 ಜನ, 200 ಜನ ಇರ್ತಾರಲ್ಲ, ನನಗಿಂತ ಚೆನ್ನಾಗಿ ಮಾತಾಡೋ ಟ್ಯಾಲೆಂಟ್ ಅವರಲ್ಲೇ ಇರುತ್ತೆ. ಕರೆಕ್ಟ್. ಸೊ ಇಷ್ಟೂ ಜನ ಟ್ಯಾಲೆಂಟ್ಸ್ಗೆ ಸಿಕ್ಕದೇ ಇರುವಂಥ ಒಂದು ಬ್ಲೆಸ್ಸಿಂಗು, ಆ ಭಗವಂತನ ಕೃಪೆ, ಆಶೀರ್ವಾದ ಎಲ್ಲೋ ನನಗೆ ಸಿಕ್ಕಿದೆ ಅಂದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಅಯ್ಯೋ ಸಾಕಷ್ಟು ಜನ ಕಷ್ಟಪಡ್ತಾವ್ರಯ್ಯ, ಏನೋ ಒಂಚೂರು ಕೆಲಸ ಸಿಕ್ಕಿದೆ, 100% ಕೊಟ್ಟು ಮಾಡೋಣ. ಇನ್ನು ಮಿಕ್ಕಿದ್ದು ಭಗವಂತನ ಬಿಟ್ಟು. ಅದೇ ಹೇಳ್ತಾರಲ್ಲ ಸರ್, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರೆ,
ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಶು ಕದಾಚ. ನಮ್ಮ ಕೆಲಸ ನಾವು ಮಾಡ್ತೀವಿ, ನಾವು ಫಲ ಬಿಟ್ಟಿದ್ದು ಭಗವಂತ. ಲವ್ಲಿ. ಒಬ್ಬ ನಿರ್ದೇಶಕನೋ ಅಥವಾ ರೈಟರೋ ಬಂದು ನಿಮಗೆ ಕಥೆಯನ್ನ ಹೇಳಿದಾಗ ನಿಮಗೆ ಫಸ್ಟ್ ಕನೆಕ್ಟ್ ಆಗೋದೇನು? ವಾಟ್ ಆರ್ ಯು ಲುಕಿಂಗ್ ಫಾರ್? ಲೈನ್. ಒನ್ ಲೈನ್. ಈ ಪಾತ್ರದಲ್ಲಿ ನಾನು ಫಸ್ಟ್ ಕನೆಕ್ಟ್ ಆದ್ನ. ಇನಿಷಿಯಲ್ ಅಲ್ಲಿ ಹೆಂಗ್ ಕೇಳ್ತೀನಿ ಅಂದ್ರೆ, ನನ್ನ ಸ್ಕ್ರೀನ್ ಸ್ಪೇಸ್ ಏನು ಇನಿಷಿಯಲ್, ಅದುರಿ ನನ್ನ ಸ್ಕ್ರೀನ್ ಸ್ಪೇಸ್ ಏನು, ಎಷ್ಟಿರ್ತೀವಿ, ಮತ್ತೆ ಯಾರ ಮೇಲೆ ಕ್ಯಾರಿ ಆಗತ್ತೆ, ಇದು ಹೋಗ್ತಾ 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 ಇವಾಗ ಹೆಂಗಿದೆ ಅಂದ್ರೆ ಟೋಟಾಲಿಟಿ ಎಲ್ಲರೂ ಆದ್ರೇನೆ ಒಂದು ಎಲಿವೇಶನ್ ಸಿಗೋದು. ಯಾಕಂದ್ರೆ ಒಬ್ಬೊಬ್ರು ಡೈರೆಕ್ಟ್ರು ಒಂದೊಂದು ಥರ ಕತೆ ಹೇಳ್ತಾರೆ. ಈಗ ಎ ಪಿ ಅರ್ಜುನವರು ಬರೀ ಹೀರೋ ಹೀರೋಯಿನ್ ಇಟ್ಕೊಂಡು ಅದ್ದೂರಿ ಫುಲ್ ಮುಗಿಸ್ಬಿಟ್ರು, ಕರೆಕ್ಟ್ ಅಲ್ಲ? ಬಹದ್ದೂರಲ್ಲಿ ಯಾವ ಕ್ಯಾರೆಕ್ಟರ್ಸ್ನು ಇಲ್ದಿರೋ ಅದ್ದೂರಿಯಲ್ಲಿ, ಬಹದ್ದೂರಲ್ಲಿ ತಿರ್ಗಾ ಅದೇ ಹೀರೋ ಹೀರೋಯಿನ್, ಚಿಕ್ಕದಾಗೆ ಫಾದರು, ಈ ಕಡೆ ಫಾದರ್. ಭರ್ಜರಿಯಲ್ಲಿ ತುಂಬು ಕುಟುಂಬ, ತಿರ್ಗಾ ಲವ್ ಸ್ಟೋರಿ. ಫಸ್ಟ್ ಇದರಿಂದ ಆಚೆ ಬರಬೇಕು ನಾನು ಅನ್ಕೊಂಡು ಮಾಡಿದ್ದೆ ಪೋಗೂರು. ಹಾಗೇನು ಅದರಲ್ಲೂ ಫ್ಯಾಮಿಲಿ ಇತ್ತು. ಮಾರ್ಟಿನ್ ಔಟ್ ಅಂಡ್ ಔಟ್ ವಿ ಹ್ಯಾವ್ ಟು ಚೇಂಜ್ ಎವ್ರಿಥಿಂಗ್, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಯಾಕೆಂದ್ರೆ ಎ ಪಿ ಅರ್ಜುನ್ ಅವ್ರು ಚಾನ್ಸ್ ಕೊಟ್ಟಿದ್ದ ಅದ್ದೂರಿಯಲ್ಲಿ. ಅದರಲ್ಲಿ ಏನಿತ್ತು, ಈಸ್ ವೈಬ್ರೆಂಟ್, ಇದರಲ್ಲಿ ಸಟಲ್, ಅದರಲ್ಲಿ ತುಂಬಾ ಟಾಕಿಟಿವ್, ಇದರಲ್ಲಿ ಜಾಸ್ತಿ ಮಾತಾಡಲ್ಲ. ಅದರಲ್ಲಿ ಅವನು ಲವ್ ಸ್ಟೋರಿ, ಇದರಲ್ಲಿ ಲವ್ ಇಲ್ಲ. ಸೊ ಎಲ್ಲ ಉಲ್ಟಾ ಮಾಡೋಣ ಮಗ, ನಾವೇ ಸ್ಟಾರ್ಟ್ ಮಾಡಿದ್ದಿದ್ದು, ನಾವೇ ಈ ಥರ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ದಿದ್ದೆ ಮಾರ್ಟಿನ್. ಸೊ ಅದಾದ್ಮೇಲೆ KD ನೀವೇನು ಎಕ್ಸ್ಪೆಕ್ಟ್ ಮಾಡಿದಿರೋ, ಈ ಅದ್ದೂರಿ ಬೌದ್ದೂರಿ ಲವ್ ಸ್ಟೋರಿ, ಕಾಮಿಡಿ, ಈ ಕಮರ್ಷಿಯಲ್ ಪ್ಯಾಕೇಜ್ ಅಂತ ಏನಿದೆಯೋ ಎಮೋಷನ್ಸು, ಅದೆಲ್ಲ KD ಇದೆ. ರೈಟ್. ನಿಮಗೆ ಆಕ್ಚುಲಿ ಎರಡನ್ನೂ ಮಾಡಬಲ್ರಿ, ಬಟ್ ಟ್ರೇಲರಲ್ಲಿ ನೋಡಿದಾಗ ಟಕ್ ಅಂತ ನಂಗೆ ಅನ್ಸಿದ್ದು ಇನ್ನೋಸೆನ್ಸ್ ಇದೆಯಲ್ಲ, ಅದು ಚೆನ್ನಾಗಿ ಕಾಣುತ್ತೆ ಅಂತ ನೀವು ಮಾಡಿದಾಗ ಸ್ಕ್ರೀನ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಅದೇನು ಅಕ್ಕ ಬಂದ್ರು ಅಂತ ಹೇಳಿದಾಗ ಟ್ರೇಲರ್ನಲ್ಲಿ ನಿಮ್ದೊಂದು ರಿಯಾಕ್ಷನ್ ಇದೆಯಲ್ಲ, ಈ ಥರದ್ದಕ್ಕೆ ಫಸ್ಟ್ ಆಫ್ ಆಲ್ ಆಸ್ ಅನ್ ಆಕ್ಟರ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ನೋ ವಾಟ್ ಯುವರ್ ಸ್ಟ್ರೆಂತ್ಸ್ ಆರ್ ಅಂಡ್ ವೀಕ್ನೆಸಸ್ ಆರ್ ಅಲ್ವಾ? ಅದು ನೀವು ನೋಡ್ಕೊಂಡಿದ್ದೀರಾ? ಗೊತ್ತಾಗ ಮೀನ್ ಲೈಕ್ ಎರಡು ಥರ ಇದೆ ಸರ್. ನಮ್ಮ ಅಂದರೆ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನನಗೆ ಯಾವ್ದು ಕಂಫರ್ಟಬಲ್ ಅಂತ ಹೇಳೋಣ. ನಮಗೆ ಇವಾಗ ನನ್ನ ಕಂಫರ್ಟಬಿಲಿಟಿ ಈ ಲವ್ ಸೀನ್ಸು, ಲವ್ ಎಪಿಸೋಡ್ಸ್, ಅಥವಾ ಒಂದು ಹುಡುಗಿನ ಕಿಚಾಯಿಸೋದು, ಅಥವಾ ಇದು ನಾನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ. ನನಗೆ ಗೊತ್ತಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಇದನ್ನೇ ತಿನ್ಬಿಡ್ಬೋರು, ಹೊಡೆದಾಕಿ ತಿನ್ಬಿಡ್ಬೋರು. ಒಂಚೂರು ಲೈನ್ ಸಿಕ್ಕಿದ ತಕ್ಷಣ ನಮ್ಗೆ ಗೊತ್ತಾ, ದಬಾಯಿಸಿ ತಿನ್ಬಿಡ್ಬೋರು, ಹಿಂಗೆ ಅನ್ಸುತ್ತೆ. ಇದು ಏನಕ್ಕೆ ಅನ್ಸುತ್ತೆ ಅಂದರೆ, ಯಾಕೆಂದರೆ ನಾನು ಹಿಂದಿನ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿರ್ತೀನಿ. ಓಕೆ, ಈ ಲವ್ ಎಪಿಸೋಡ್ ಎಂಜಾಯ್ ಮಾಡ್ತಾ ಇದ್ದಾರೆ, ಓಕೆ, ಬಟ್ ನಾನು ಆ್ಯಕ್ಟ್ ಮಾಡಬೇಕಾದ್ರೂ ನನಗೂ ಅದೇ ಕಂಫರ್ಟಬಲ್ ಆಗಿದ್ದಿದ್ದು. ಓಕೆ, ಇದು ಮ್ಯಾಚ್ ಆಗುತ್ತೆ. ಯಾವುದು ಎಂಜಾಯ್ ಮಾಡ್ತಾ ಇಲ್ಲ, ಪ್ರಾಬಬ್ಲಿ ಬಿಕಾಸ್ ಆಫ್ ಸ್ಕ್ರೀನ್ ಪ್ಲೇನಾ, ಇಲ್ಲ ನಾನೇನೋ ಸರಿಯಾಗಿ ಮಾಡಿಲ್ವಾ? ಯಾಕೆಂದರೆ ನನ್ನ ಫಸ್ಟ್ ಮೂವಿ ಅದ್ದೂರಿಯಿಂದನೂ ನಾನು ನನ್ನ ಸಿನಿಮಾನ ಟಿವಿಯಲ್ಲೂ ನೋಡಲ್ಲ ಸರ್. ಯಾಕೆಂದರೆ ನಾನು ಬರೀ ಮಿಸ್ಟೇಕ್ಸೇ ಕಂಡು ಹಿಡಿಯೋದು. ಯಾಕಂದ್ರೆ ನಂದು ಗೋ ನಡೀತೀನಿ, ನಾನೋ ಮಾತಾಡ್ತೀನಿ ಅಂತ ಅನ್ಸುತ್ತೆ. ನಂದು ನಾನು ನೋಡಿದಾಗೆಲ್ಲ ಕರೆಕ್ಷನ್ಸ್ ಸರ್ ಕಾಣಿಸೋದು. ವೇರಾಸ್ ನನ್ನ ಹೆಂಡತಿ ಉಲ್ಟಾ ಹೇಳ್ತಾ ಇರ್ತಾಳೆ, ಯು ಹ್ಯಾವ್ ಟು ವಾಚ್ ಯುವರ್ ಓನ್ ಮೂವೀಸ್ ಅಂತ. ಏನಕ್ಕೆ ಹಂಗಲ್ಲ, ನನಗಿಲ್ಲ. ಶಿಗೆ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವರು ಅವ್ರ ಮ್ಯಾಚ್ನ ಅವರೇ ನೋಡ್ತಾರಂತೆ, ಅವ್ರನ್ನ ಅವರೇ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯು ಹ್ಯಾವ್ ಟು ಅಡಾಪ್ಟ್ ದಟ್. ನಿನ್ನ ಮೂವೀಸ್ನ ನೀನೇ ನೋಡು, ನಿನ್ನ ಮೂವೀಸ್ನ ನೀನೇ ನೋಡಿ ಕರೆಕ್ಟ್ ಮಾಡೋ ಅಂತ. ಅದು ಯಾಕೋ ಇದುವರೆಗೂ ನಾನು ನೋಡ್ತೀನಿ, ಈಗ ರಿಲೀಸ್ ಆಗಿ ಥಿಯೇಟ್ರ್ ಬರೋವರೆಗೂ ನಾವು ಜೊತೆಗೆ ಅಲ್ಲಿ ಸಾಕಷ್ಟು ಸರಿ ನೋಡಿರ್ತೀವಿ. ಇವಾಗ ಸಿನಿಮಾ ರಿಲೀಸ್ ಆದಾಗ್ಲೂ ಒಂದ್ಸರಿ ನೋಡ್ತೀವಿ, ಅಲ್ಲೂ ಗೊತ್ತಾಗಿರುತ್ತೆ. ಸೊ ಅದನ್ನ ನಾವು ಕರೆಕ್ಟ್ ಕೂತ್ಕೊಂಡು ಅದಕ್ಕೋಸ್ಕರ ನೋಡೋ ಅಂದ್ರೆ ನೆಕ್ಸ್ಟ್ ನಮ್ಮ ಬಾಡಿ ಲ್ಯಾಂಗ್ವೇಜೇ ಇರಲ್ಲ, ಇನ್ನೇನೋ ಫುಲ್ ಆರ್ಟಿಫಿಷಿಯಲ್ ಆಗಿ ವಾನಬಿ ತರ ಬೇರೆ ತರ. ಚೆನ್ನಾಗಿದೆ. ಅಂದ್ರೆ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಕಂಫರ್ಟಬಲ್ ಆಗಿತ್ತು, ಅದಕ್ಕೆ ಜನರು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ, ಅವಾಗ ಅದು ನನ್ನ ಸ್ಟ್ರೆಂತ್. ಚೆನ್ನಾಗಿದೆ. ನಾನು ಒಬ್ಬರೇ ಎಂಜಾಯ್ ಮಾಡ್ಬಿಟ್ಟು ಅಲ್ಲಿ ಜನ ಇಷ್ಟಪಟ್ಟಿಲ್ಲ, ಸ್ಕ್ರೀನ್ ಪ್ಲೇ ಸರಿ ಇಲ್ಲ ಅಂದ್ರೆ ನಾನು ಅನ್ಕೊಂತೀನಿ ಮೋಸ್ಟ್ಲಿ ಇದು ನನ್ನ ವೀಕ್ನೆಸ್ ಇರ್ಬೋದು, ನಾಟ್ ಮೈ ಸ್ಟ್ರೆಂತ್. ಲೆಟ್ ಮಿ ಕರೆಕ್ಟ್ ಮೈ ಸೆಲ್ಫ್. ಬಟ್ ಅಟ್ ದಿ ಸೇಮ್ ಟೈಮ್ ನೀವು ಹೇಳೋದು ಹಾಗೆ ಸ್ಕ್ರೀನ್ ಪ್ಲೇ ವಿಚಾರಗಳಿರುತ್ತೆ, ಎಲ್ಲ ಇರುತ್ತೆ. ಹೌದು ಹೌದು. ವಿಚ್ ಇಸ್ ದಟ್ ಒನ್ ಫಿಲ್ಮ್ ವಿಚ್ ಇನ್ಫ್ಯಾಕ್ಟ್ ಇದನ್ನ ಕೇಳಬೇಕು ಅಂತಾರೆ. ಈಗ KD ಅಂತಾನೆ ತಗೋಣ. ಯಾವ ಒಂದು ಚಿತ್ರ ನಿಮ್ಮನ್ನ ಆಕ್ಟರ್ ಆಗಿ ತುಂಬಾ ಚೆನ್ನಾಗಿ ಮೋಲ್ಡ್ ಮಾಡ್ತು, ಅಥವಾ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಆಸ್ ಅನ್ ಆಕ್ಟರ್, ಒಳ್ಳೆ ಗ್ರೋತ್ ಇತ್ತು ಅಂತ ನಿಮ್ಗೆ ಅನ್ಸಿದ್ದು? ಎವ್ರಿ ಡೇ ಎವ್ರಿ ಶಾಟ್, ಜೆನ್ಯೂನ್ಲಿ. ಯಾಕೆಂದರೆ ನೋಡಿ, ನಿಮಗೆ ಸಿನಿಮಾ ಗೊತ್ತಿರೋದ್ರಿಂದ ಹೇಳ್ತೀನಿ. ಸಜೆಷನ್ ಶಾಟ್ ಅಂದರೆ ನಿಮಗೆ ಗೊತ್ತು, ಒಂದು ಸಜೆಷನ್. ಪಾಯಿಂಟ್ ಆಫ್ ವ್ಯೂ ಶಾಟ್ ಅಂದರೆ ಬೋರ್ಡ್ ಇಟ್ಕೊಂಡಿರ್ತಾರೆ ಅಥವಾ ಲುಕ್.
ಎರಡೂ ಇಲ್ಲ ಅನ್ಕೊಳ್ರಿ, ಸಜೆಷನ್ ಇಲ್ಲ, ಬೋರ್ಡ್ ಇಟ್ಕೊಳ್ಳೋರು ಇಲ್ಲ, ಸ್ಟ್ರೆಂತ್ ಕಮ್ಮಿ ಇದೆ ಅಂದ್ರೆ ಎಲ್ಲಿ ನೋಡ್ತೀರಾ? ಒಬ್ಬರೊಂದು ಕ್ಯಾಮ್ರಾಮನಿಗೆ, ಇಲ್ಲಾಂದರೆ ಫ್ರೇಮ್ ಎಡ್ಜ್ ಲೆಫ್ಟಲ್ಲಿ ನೋಡ್ತೀರಾ, ಇಲ್ಲ ರೈಟಲ್ಲಿ ಕ್ಯಾಮ್ರಾ ಲುಕ್ ತೊಗೊತೀರಾ, ನಿಮಗೆ ರೈಟು ಲೆಫ್ಟ್ ಏನು ಗೊತ್ತಿರುತ್ತೆ, ಓಕೆ. ಇದನ್ನು ನೀವು ಯಾರ ಹತ್ರ ಕೇಳ್ತೀರಾ? ಡೈರೆಕ್ಟ್ರ್ ಹತ್ರ ಕೇಳ್ತೀರಾ, ಇಲ್ಲಾಂದರೆ ಕ್ಯಾಮ್ರಾಮನ್ ಹತ್ರ ಕೇಳ್ತೀರಾ? ಎಷ್ಟು ದಿವಸ ಕೇಳ್ತೀರಾ? ಒಂದು ವಾರ, 10ನೇ ದಿವಸ, 15ನೇ ದಿವಸ ನಿಮಗೆ ಗೊತ್ತಾಗಿರುತ್ತೆ. ಸೊ ಎವ್ರಿ ಶಾಟ್, ಎವ್ರಿ ಡೇ ನೀವೇನೋ ಕಲಿತಾ ಇರ್ತೀರ. ಆ್ಯಂಡ್ ಆಲ್ಸೋ ಈ ಪ್ರಶ್ನೆ ನನಗೆ ಅಲ್ವೇ ಅಲ್ಲ, ಯಾಕೆಂದರೆ ಐ ಆಮ್ ಓನ್ಲಿ 5 ಮೂವೀಸ್ ಓಲ್ಡ್. ಇನ್ನೂ ಕಲಿಯೋದು ಸಾಕಷ್ಟು ಇದೆ. ನನಗೆಲ್ಲನೂ ಹೊಸದಾಗಿ ಕಾಣಿಸುತ್ತೆ. ಇದು ಒಬ್ಬರು DOP ಬಂದ್ಬಿಟ್ಟು ಅವ್ರೊಂದು ಹೇಳ್ಕೊಡ್ತಾರೆ, ನೆಕ್ಸ್ಟ್ ಸಿನಿಮಾಗೆ ಇನ್ನೊಬ್ರು DOP ಅವ್ರೊಂದು ಹೇಳ್ತಾರೆ. ಸೊ ಎಲ್ಲರಿಂದ ಕರೆಕ್ಟ್, ಅದು ಕರೆಕ್ಟ್. ಬಟ್ ಅಫ್ಕೋರ್ಸ್ ನೀವು ಮುಂಚಿನಿಂದ ಮಾಡಿದ್ದೀರಿ, ಬಟ್ ಈ ಚಿತ್ರದಲ್ಲಿ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಇಫ್ ಯು ಕ್ಯಾನ್, ರಮೇಶ್ ಅರವಿಂದ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಇದಾ ಇವರ ಸ್ಪೆಷಾಲಿಟಿ ಅಂತ ಅನ್ಸಿದ್ದು, ಅಥವಾ ರವಿಚಂದ್ರನ್ ಅವರಾಗಲಿ, ಅಥವಾ ಸಂಜಯ್ ದತ್ ಆಗಲಿ, ಅಥವಾ ಶಿಲ್ಪಾ ಶೆಟ್ಟಿ ಅವರು ಕೂಡ ಆಗಲಿ, ರೇಷ್ಮಾ ಅವರಾಗಲಿ, ಇದಾ ಇವರ ಸ್ಪೆಷಾಲಿಟಿ ಅಂತ ಅನ್ಸಿದ್ದು ಏನಾದ್ರು ಹೇಳ್ಬೋದಾ? ಇಮ್ಮಿಡಿಯೇಟ್ ಆಗಿ ಎಲ್ಲರನ್ನೂ ಇಂಪ್ರೆಸ್ ಮಾಡೋದಕ್ಕೆ ಸುಳ್ಳು ಹೇಳ್ಬಿಡ್ಬೋದು, ಜೆನ್ಯೂನ್ ಆಗಿ. ಬಟ್ ಹಾನೆಸ್ಟ್ ಆಗಿ ಹೇಳ್ತೀನಿ ಅಂದರೆ, ಇವ್ರುಗಳಿಂದ ನಾನು ಏನು ಕಲ್ತಿದ್ದು ಅಂದರೆ, ಈಗ ರಮೇಶ್ ಅರವಿಂದ್ ಅಣ್ಣನೇ ಆಗಿರಲಿ, ರವಿಚಂದ್ರನ್ ಸರೇ ಆಗಿರಲಿ, ಸುದೀಪ್ ಸರೇ ಆಗಿರಲಿ, ರವಿಶಂಕರ್ ಸರ್ ಆಗಿರಲಿ, ಸುಚೀಂದ್ರ ಪ್ರಸಾದ್ ಸರ್ ಆಗಿರಲಿ, ನಾನೇನು ಕಲ್ತಿದ್ದು ಇವ್ರುಗಳಿಂದ ಅಂದರೆ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರೂ, ಇಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರು, ಇಷ್ಟು ಸಕ್ಸಸ್ ರೇಟ್ಸ್ನ ನೋಡಿದ್ರು, ಫಸ್ಟ್ ಆಫ್ ಆಲ್ ಅವ್ರುಗಳ ತಲೆ ನಿಲ್ತಾ ಇದೆ. ಸೊ ಬೇಸಿಕ್ ನಾವು ಅದನ್ನು ಕಲಿಯಬೇಕು ಸೀನಿಯರ್ಸಿಂದ. ನಾನು ಕಲ್ತಿದ್ದೆ ಅವರು ಪಂಚುಯಲ್ ಆಗಿ ಬರ್ತಾಯಿದ್ರು, ಸಕ್ಕತ್ತ ಡೈಲಾಗ್ ಹೇಳ್ತಾಯಿದ್ರು, ಈ ಥರ ಎಲ್ಲ ಅಲ್ಲದೆ ವೆರಿ ನೈಸ್. ಈ ಫ್ಯಾನ್ಸಿ ವರ್ಡ್ಸ್ಗೆ ಕಿವಿ ಕೊಡಲ್ಲ. ಈಗ ಸಂಜಯ್ ದತ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಚಪ್ಪಾಳೆ ಅವರು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಸೆಟ್ಟೇ ಕ್ಲಾಪ್ ಹೊಡೆಯುತ್ತೆ. ಬಟ್ ಅವ್ರದ್ದು ರಿಯಾಕ್ಷನ್ ಏನಿರುತ್ತೆ ಅಂದರೆ, ಥ್ಯಾಂಕ್ ಯು ಸೋ ಮಚ್, ಬಮ್ಮ ನೆಕ್ಸ್ಟ್ ಸೀನ್ ಏನು ನೆಕ್ಸ್ಟ್. ಸೊ ನೀವೇನಾದರೂ ಮಾಡ್ಕೊಳ್ರಿ, ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಿದೆಯಲ್ಲ. ಆ್ಯಂಡ್ ಆಲ್ಸೋ ತಲೆ ನಿಲ್ತಾ ಇದೆಯಲ್ಲ, ನಾನು ಸೂಪರ್ ಸ್ಟಾರ್ ಅಂತ ಗೊತ್ತಿದ್ರೂ ಆ ಅಹಂ ಇಲ್ಲದೆ ಇರ್ತಾರಲ್ಲ, ಫಸ್ಟ್ ಅದನ್ನು ನಾವು ಅಡಾಪ್ಟ್ ಮಾಡ್ಬೇಕು. ಕರೆಕ್ಟ್. ರೆಸ್ಟ್ ಎವ್ರಿಥಿಂಗ್ ವಿಲ್ ಫಾಲೋ ಯು ಅಂತ ನನಗನ್ಸುತ್ತೆ. ಆ್ಯಂಡ್ ಅವ್ರುಗಳಿಂದ ಏನು ಕಲಿತೆ ಅಂದರೆ, ಡೈಲಾಗ್ಸ್ ನೋಡಿದ್ವಿ, ಅದು ಇವಾಗ ಗೊತ್ತಾಗಲ್ಲ ಸರ್. ನೆಕ್ಸ್ಟ್ ಸಿನಿಮಾ ನಾವು ಬೇರೆ ಆರ್ಟಿಸ್ಟ್ಗಳ ಜೊತೆ ಮಾಡಿದಾಗ ಅವಾಗ ನಮಗೆ ಅನ್ಸುತ್ತೆ, ಇದರಿಂದ ನಾವು ಅದನ್ನು ಕಲ್ತಿದ್ವಿ ಅಲ್ಲ ಸರಿಂದ, ಲೆಟ್ಸ್ ಅಡಾಪ್ಟ್ ದಟ್ ಅಂತ ಅನ್ಸುತ್ತೆ. ವೆರಿ ನೈಸ್. ಅದೇ ಬೇಸಿಕ್ಸ್. ಆ್ಯಂಡ್ ನನಗೆ ಇನ್ನೊಂದು ಏನು ಅನ್ಸುತ್ತೆ, ತಲೆ ನಿಲ್ಲೋದು ಅಂತ ನೀವು ಹೇಳಿದ್ ಕರೆಕ್ಟು. ಪ್ಲಸ್ ಇವ್ರು ಎಲ್ಲರೂ ಯಾವ ಒಂದು ಶಾರ್ಟ್ ಅನ್ನು ಕೂಡ ಕ್ಯಾಶುಯಲ್ ಆಗಿ ತಗೊಳ್ಳಲ್ಲ ಅನ್ಸುತ್ತೆ. ದೇ ಆರ್ ದೇರ್ ಟು ಗಿವ್ ಇಟ್ ದೇರ್ ಬೆಸ್ಟ್ ಎವ್ರಿ ಸಿಂಗಲ್ ಶಾಟ್. ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಮತ್ತೆ ಇವಾಗ ನೀವು ಎಷ್ಟು ವರ್ಷ ಆಯ್ತು ಸರ್? ಒಂದು 9 ವರ್ಷ ಅಲ್ವಾ? ನೀವೇನಾದ್ರೂ ಚೆನ್ನಾಗಿ ಮಾಡಿಲ್ಲ ಅಂದಿದ್ರೆ ಇರ್ತಿದ್ರ ಸರ್? ಸೊ ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್, ಓನ್ಲಿ ಹಾರ್ಡ್ ವರ್ಕ್. ಸೊ ಈ ಸಿನಿಮಾ ಅಲ್ಲಿ ರಮೇಶ್ ಅಣ್ಣನೇ ಆಗಲಿ, ಸುದೀಪ್ ಸರೇ ಆಗಲಿ, ನಮ್ಮ ಅಂಕಲ್ ಈಗ 46th ಇಯರ್ ಇಂಡಸ್ಟ್ರಿ, ಇವ್ರು ಎಲ್ಲರೂ ಇನ್ನೂ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ಸತ್ಯವಾಗ್ಲೂ ಓನ್ಲಿ ಬಿಕಾಸ್ ಆಫ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್. ನೋ ಶಾರ್ಟ್ ಕಟ್ಸ್. ನಾವು 1 ಲಕ್ಷ ಜನನ ಥಿಯೇಟ್ರಿಗೆ ಸೇರಿಸ್ಬಿಡ್ತೀವಿ, ಎಲ್ಲರೂ ಗೊತ್ತು ಅಂದರೆ 1 ಲಕ್ಷನೂ ಒಂದು ಶೋ ಹೊರಟ್ರೆ ನೆಕ್ಸ್ಟ್ ಶೋಗೆ ಜನ ಬರಲ್ಲ. ಓನ್ಲಿ ಇಫ್ ಯು ಹ್ಯಾವ್ ಟ್ಯಾಲೆಂಟ್ ಆ್ಯಂಡ್ ಹಾರ್ಡ್ ವರ್ಕ್, ಇಫ್ ಇಟ್ ಈಸ್ ಸೀನ್, ಜನ ಬರ್ತಾರೆ, ಇಲ್ಲದ ಜನ ಬರಲ್ಲ. ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಕರೆಕ್ಟ್. ಮುಗಿಸಿ ಕೆಲಸ ಮಾಡಲೇಬೇಕು. ಕರೆಕ್ಟ್. ನಿಮ್ಮ ಅಂಕಲ್ ಅಂತ ಹೇಳಿದ್ರೆ, I feel at times he is not given his due credit ಅಂತ ಅನ್ಸುತ್ತೆ for the kind of work that he has done and the journey and all of that. Why does he not age? ಸ್ಟೇ ತಂದಿದ್ದಾರೆ ಸರ್. ಸ್ಟೇ ಆರ್ಡರ್ ತಂದಿದ್ದಾರೆ. ಏಜ್ ಮೇಲೆ ಸ್ಟೇ ಆರ್ಡರ್ ತಂದಿದ್ದಾರೆ. ಏನಾರು ನನಗೆ ಇನ್ನೊಂದು ಅಸೂಯೆ ಏನು ಅಂದ್ರೆ, ಕೂದ್ಲು ಹೋದ್ರಿಲ್ಲ. ಅಯ್ಯೋ ಇವ್ರು ಏನಪ್ಪ, ಇವರು ಮುಖದಲ್ಲಿ ಏಜ್ ಗೊತ್ತಾಗಲ್ಲ, ತಲೆ ಮೇಲೂ ಗೊತ್ತಾಗಲ್ಲ. ಅದೇ ಸರ್, ಸ್ಟೇ ಆರ್ಡರ್ ತಗೊಂಡ್ಬಿಟ್ಟಿದ್ದಾರೆ ಭಗವಂತನಿಂದ. ನಿಜವಾಗ್ಲೂ ಏಜ್ ಬ್ಲೆಸ್ಡ್. ಬಟ್ ಅಫ್ಕೋರ್ಸ್ ಶ್ರಮ ಇರತ್ತೆ. ಅವ್ರು ಯಾರೋ ಒಂದು ಇಂಟರ್ವ್ಯೂ ನಿಮ್ ಜೊತೆ ಕೂತಾಗ್ಲೇನೋ ಅಥವಾ ಹೇಳಿದ್ದು, ಅಥವಾ ಈ ಸೀತಾ ಪಯಣ ಆ ಚಿತ್ರದಲ್ಲಿ ಪ್ರಮೋಷನ್ಸ್ ಅಲ್ಲ, ಅವ್ರು ಹೇಳಿದ್ರು ನಾನು 15 days ಅಲ್ಲಿ ನಾನು 6 packs ಮಾಡಬಲ್ಲೆ ಅಂತ. ಈಸ್ ಜಸ್ಟ್ ಅದೇ ನಂಗೆ ಅನ್ಸುತ್ತೆ, ಈಸ್ ನಾಟ್ ಗಿವನ್ ಹಿಸ್ ಡ್ಯೂ ಕ್ರೆಡಿಟ್ಸ್ ಕೆಲವು ಸಲ. ಸರ್ ಹೆಂಗ್ ರೇಗಿಸ್ತಾರೆ ಗೊತ್ತಾ ಸರ್, ಸ್ವಲ್ಪ ಸೈಜ್ ಇದ್ದಾಗ ಹೆಂಗ್ ರೇಗಿಸ್ತಾ ಇದ್ದು.
ಮುಖ ಮುಖ ತೊಳೆದ್ಬಿಡೋದು. ಮುಖ ತೊಳೆದಿದ ತಕ್ಷಣ ಮಗನೇ ಟವಲ್ ಇದೆಯೇನೋ, ಅಲ್ಲೇ ಇರುತ್ತೆ ಟವಲ್. ಬೇಡ ಬೇಡ ಅಂದ್ಬಿಟ್ಟು ಹಿಂಗೆ ಶರ್ಟಿಂಗ್ ಎತ್ಬಿಟ್ಟು ತೋರ್ಸಪ್ಪ ನೀನು ಆ್ಯಪ್ಸು ಅಂತಾರೆ. ಅಲ್ಲಿ ನೀಟಾಗಿ ಕಟ್ಸಿರುತ್ತೆ. ಬೇಡ ಮಾಮ ನಾವು ಟವಲಲ್ಲೇ ಒರೆಸ್ಕೊಂತೀವಿ. ಸೊ ಸಿ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆ್ಯಂಡ್ ಆಲ್ಸೋ ಪ್ರತಿ ಸರಿನೂ ಏಯ್ ನೀನೇನು ಮಾಡಿಲ್ವೋ ಅನ್ನೋದು ಒಂದು ವೇಕಪ್ ಬಟನ್ ಇದೆಯಲ್ಲ, ಅದನ್ನ ಬಂದು ಅಮ್ಮಕ್ಬಿಟ್ಟು ಹೋಗೋದೇ ಅಂಕಲ್. ಏಯ್ ಲಾಂಗ್ ವೇ ಟು ಗೋ ಅಂತ ಹೇಳ್ಬಿಟ್ಟು ಹೋಗೋದೇ. ಗಾಟ್ ಇಟ್. ನಿಮ್ಮ ಆರಂಭದಲ್ಲಿ ಅದ್ದೂರಿ ಆಗಲಿ, ಬಹದ್ದೂರ್ ಆಗಲಿ, ಭರ್ಜರಿ ಆಗಲಿ, ಡಿಡ್ ಯು ಹ್ಯಾವ್ ಅ ಪ್ಲಾನ್? ಅಂದ್ರೆ ಎ ಪಿ ಅರ್ಜುನ್ ಅವರು ನಿಮ್ಮನ್ನ ಬೀದಿ ನಾಟಕ ಮಾಡಬೇಕಾದ್ರೆ ನೋಡಿದ್ರು ಅಂಡ್ ದಿ ಜರ್ನಿ ಸ್ಟಾರ್ಟೆಡ್. ಬಟ್ ಅಟ್ ಸಮ್ ಪಾಯಿಂಟ್ ಡಿಡ್ ಯು ಸೇ ಈ ರೀತಿಯ ಚಿತ್ರಗಳನ್ನ ನಾನು ಮಾಡ್ಕೋಬೇಕು, ದಿಸ್ ಇಸ್ ಪರ್ಟಿಕ್ಯುಲರ್. ಐ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್. ಆ್ಯಕ್ಚುಲಿ ನಾನು ಆ್ಯಸ್ ಅನ್ ಆಡಿಯನ್ ನಾನೇನು ನೋಡ್ತೀನೋ ಅದನ್ನೇ ನೋಡಬೇಕು ಅಂತ ಇಷ್ಟಪಡ್ತಿದ್ದೆ. ನಾನು ಆ್ಯಸ್ ಅನ್ ಆಡಿಯನ್ ಐ ಡೋಂಟ್ ಎಂಜಾಯ್ ಆ್ಯಕ್ಷನ್, ಐ ಡೋಂಟ್ ಎಂಜಾಯ್ ವೈಲೆನ್ಸ್, ಐ ಡೋಂಟ್ ಎಂಜಾಯ್ ಫೈಟ್ಸ್. ಆ್ಯಸ್ ಅನ್ ಆಡಿಯನ್ ನಾನೇನು ಎಂಜಾಯ್ ಮಾಡೋದು ಅಂದರೆ ಲವ್ ಸ್ಟೋರಿ, ಒಳ್ಳೆ ಕೆಮಿಸ್ಟ್ರಿ ಇರೋ ಒಂದು ಮೈಲ್ಡ್ ಒಂದು ನ್ಯಾಚುರಲ್ ಸ್ಟೋರಿ. ಇದನ್ನು ಈ ಥರ ಆಡಿಯನ್ ನಾನು, ಓಕೆನಾ. ಬಟ್ ನನ್ನನ್ನು ಜನ ಇಷ್ಟಪಟ್ಟಿದ್ದು ಈ ಆ್ಯಕ್ಷನ್ನು ಅದು ಇದು. ನಾನು ಇಮಿಡಿಯೇಟಾಗಿ ಚಪ್ಪಳೆ ವಿಜುಲು ಅದು ಇದು ನೋಡ್ತಾರೆ, ಏಯ್ ಇಷ್ಟಪಡ್ತಾವ್ರ ನಿಜವಾಗ್ಲಲ್ಲ ಅಂತ. ಆ್ಯಂಡ್ ಆಲ್ಸೋ ನಾವು ಈ ಪ್ರೊಫೆಷನ್ನ ಚೂಸ್ ಮಾಡಾದ್ಮೇಲೆ ನಾನು ಆಗಲೇ ಹೇಳ್ದಂಗೆ ಎಲ್ಲನೂ ಒಂಚೂರು ಕಲ್ತಿರ್ಬೇಕು. ಜಾಕ್ ಆಫ್ ಆಲ್ ಬಟ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಅದು ಅಟ್ಲೀಸ್ಟ್ ಎಲ್ಲ ಕಡೆನೂ ಒಂಚೂರು ಕಲ್ತು. ಆಕ್ಚುಲಿ ಪೊಗರು ಇಸ್ ಅ ವೆರಿ, ಅದನ್ನ ಹೆಂಗ್ ಡಿಸೈಡ್, ಹೌ ಡಿಡ್ ಯು ಟೇಕ್ ದ ರಿಸ್ಕ್? ಇಟ್ಸ್ ಅ ವೆರಿ, ಆಡಿಯನ್ಸ್ ವಿಲ್ ಹೇಟ್ ದಟ್ ಕ್ಯಾರೆಕ್ಟರ್ ಇನಿಷಿಯಲಿ, ರೈಟ್? ಅದು ನಿಮ್ಗೆ ಏನು ಅನ್ನಿಸ್ತು? ಇಲ್ಲ ಈ ಆರ್ಕ್ ಕಂಪ್ಲೀಟ್ ಆಗತ್ತೆ, ಸೊ ಕೊನೆಯಲ್ಲಿ ವರ್ಕೌಟ್ ಆಗತ್ತೆ ಅಂತ ಅನ್ನಿಸ್ತಾ? ಇಲ್ಲ, ಲೈನು ಹೊಸದಿತ್ತು ಸರ್. ಅಂದ್ರೆ ನೀವೆಲ್ಲ ಸ್ಟೆಪ್ ಮದರ್, ಈಗ ಸ್ಟೆಪ್ ಮದರು ಸಾಕಷ್ಟು ಸಿನಿಮಾ. ಸ್ಟೆಪ್ ಫಾದರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಯಾರು ಹೇಳಿರಲಿಲ್ಲ, ಅದೊಂದು ಹೊಸ್ತು. ತಾಯೇ ಇನ್ನೊಂದು ಮದುವೆ ಆಗಿರೋದು ಮಗನಿಗೆ ಗೊತ್ತಿಲ್ಲದೆ ಆಗೋದಾಗ ಅವ್ನ ಮಗ ದೊಡ್ಡವನು ಬಂದು ನೋಡಿದಾಗ ನಮ್ಮ ತಂದೆಯಲ್ಲಿ ಅಂದರೆ ನಿಮ್ಮ ತಂದೆ ಸತ್ತೋಗಿದ್ದಾರೆ, ಮತ್ತು ಇವರು ನಿನ್ನ ಹೊಸ ಅಪ್ಪ ಅಂದಾಗ ಅವನೇನು ರಿಯಾಕ್ಟ್ ಆಗ್ತಾನೆ, ಮತ್ತು ಆ ಚೈಲ್ಡ್ಹುಡ್ಡಲ್ಲಿ ಅವನಿಗೇನು ಇಂಪ್ಯಾಕ್ಟ್ ಆಗುತ್ತೆ. ಸೊ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಾ? ನಮ್ಮ ತಾಯಿಯೂ ಅಷ್ಟೇ, ದುಡ್ಡುಗೋಸ್ಕರ ಅವನನ್ನು ಮದುವೆ ಆಗಿರೋದು. ನಮ್ಮ ತಾಯಿ ಹತ್ರ ದುಡ್ಡಿದ್ದಿದ್ರೆ ನಾನೇ ನೋಡ್ಕೊಂಡಾಗಿತ್ತು, ಬಾ ನಾನೇ ದುಡಿತೀನಿ, ನಮ್ಮ ತಾಯಿನ ನಾನೇ ಸಾಕ್ತೀನಿ. ಈ ಲೈನ್ ಇದೆಯಲ್ಲ ಸರ್, ಈ ಲೈನ್ ನನಗಿಷ್ಟ ಆಯ್ತು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನನಗೆ ಈಗಲೂ ವೇಗಾಗಿ ನೆನಪಿದೆ, ಸರಿಯಾಗಿ ನೆನಪಿಲ್ಲ. ಬಟ್ ಅಲ್ಲೂ ಅಂದರೆ ನೀವು ನಿಮ್ಮ ಯಂಗರ್ ಪೋರ್ಷನ್ನು, ನಿಮ್ಮ ತಾಯಿ ಅವ್ರ ತಂದೆನೂ ಬರ್ತಾರೆ ಅನ್ಸುತ್ತೆ. ಐ ಥಿಂಕ್ ಯು ವಾಕ್ ಔಟ್ ಆಫ್ ದಿ ಹೌಸ್ ಆರ್ ಸಮಥಿಂಗ್ ಲೈಕ್ ದಟ್. ಅದೊಂದು ಸೀನ್ ಇದೆ, ತುಂಬಾ ಎಫೆಕ್ಟಿವ್ ಆಗಿತ್ತು ಆಗಲೇ ಆ ಸೀನ್. ಅದು ನಂಗೆ ಅದು ನೆನಪಿದೆ, ಚೆನ್ನಾಗಿದೆ. ಅದೇ ಇಟ್ಸ್ ಅ ವೆರಿ ರಿಸ್ಕಿ. ನಂಗೆ ಆ ರೀತಿಯ ಒಂದು ಟೋಟಲಿ ಜನ ಹೇಟ್ ಮಾಡುವಂತ ಆರಂಭದಲ್ಲಿ ಈ ಹೀರೋ ಯಾರು ವೆರಿ ರೇರ್ ದಟ್ ದೇ ಚೂಸ್ ಸಮಥಿಂಗ್ ಲೈಕ್ ದಟ್. ಟೆಡ್ ಬಂಡಿ ಬಗ್ಗೆ, ಟೆಡ್ ಬಂಡಿ. ಬಟ್ ಅವನದು ಈ ಸ್ಟಾರ್ಟೆಡ್ ರಿಲೀವಿಂಗ್ ಇನ್ ದ ಕೋರ್ಟ್ ಹಾಲ್. ನಿಮ್ಗೆ ಗೊತ್ತಲ್ಲ, ಇಂಟರ್ವ್ಯೂಸ್ ಅಲ್ಲಿ ಯೂಟ್ಯೂಬ್ ಏನಕ್ಕೆ ಅಂತ ಜಡ್ಜ್ ಕೇಳಿದಾಗ ಅವನ ಆನ್ಸರ್ ಏನು ಹೇಳ್ದ, ಚೈಲ್ಡ್ಹುಡ್ ಅವನ ಇಂಪ್ಯಾಕ್ಟ್ ಏನು ಅಂದರೆ, ಅವನಿಗೆ ಒಂದೇ ಕನ್ಫ್ಯೂಷನ್, ಅವನೇನಕ್ಕೆ ಇಷ್ಟು ಜನನ ಮರ್ಡರ್ ಮಾಡ್ದ, ಅವನು ಯಾಕೆ ಚಿಕ್ಕ ವಯಸ್ಸಲ್ಲಿ ಡಿಸ್ಟರ್ಬ್ ಆಗಿದ್ದ ಅಂದರೆ, ಅವನು ಹಿಸ್ಟ್ರಿ ಬಂದು ಚೈಲ್ಡ್ಹುಡ್ಡಲ್ಲಿ ಅವನಿಗೆ ಅಮ್ಮನೂ ಒಂದೇ, ಅಕ್ಕನೂ ಒಂದೇ. ಸೊ ಅವನು ಅವ್ರ ತಾಯಿನ ಅಮ್ಮ ಅಂತ ಕರಿಬೇಕಾ ಅಥವಾ ಅಕ್ಕ ಅಂತ ಕರಿಬೇಕಾ? ಸೊ ದಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಯಾಕೆಂದ್ರೆ ಅವ್ರ ತಂದೆನೇ ಮಗಳು. ಸೊ ನಿಮ್ಗೆ ಅರ್ಥ ಆಯ್ತಲ್ಲ. ಸೊ ಇದು ಅವನಿಗೆ ಡಿಸ್ಟರ್ಬ್ ಆಗಿತ್ತು ಅಂತ ಅವನು ಕೋರ್ಟಲ್ಲಿ ಹೇಳ್ದ. ಸೊ ಇದು ನನಗೆ ಡಿಸ್ಟರ್ಬ್ ಆಗಿತ್ತು. ಸೊ ಕಮ್ ಟು ದಿಸ್ ಪೊಗರು, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಯು ಆರ್ ಡಿಸ್ಟರ್ಬ್ಡ್, ಇವಾಗ ಹೌ ವಿಲ್ ಯು ರಿಯಾಕ್ಟ್? ಅಷ್ಟು ಸ್ಟ್ರಾಂಗ್ ಲೈನ್ ಇಲ್ದೇ ಇರ್ಬೋದು, ಬಟ್ ಒಂದು ನಮ್ಮ ನೇಟಿವಿಟಿಗೆ ತಿನ್ ಲೈನ್, ಸ್ಟೆಪ್ ಫಾದರ್ ಅಂತ ಬರೋದೇ ಹೊಸ್ತು. ಓಕೆ, ಲೆಟ್ ಮಿ ಟೇಕ್ ದಿಸ್. ಚೆನ್ನಾಗಿದೆ. ಬಟ್ ಟೆಡ್ ಬಂಡಿದು ನಿಮಗೆ ನಂದಕಿಶೋರ್ ಅವ್ರು ಹೇಳಿದ್ರೆ ಅಥವಾ ನಿಮ್ಗೆ ಗೊತ್ತಿತ್ತು ಆಲ್ರೆಡಿ? ಅದನ್ನ ನೀವು ರಿಲೇಟ್ ಮಾಡಿ? ಇಲ್ಲ, ನಟೋರಿಯಸ್ ಅಂತ ಒಂದು ವರ್ಡ್ ಯೂಸ್ ಅಲ್ಲ, ಅದ್ರದ್ದು ಈ ನಟೋರಿಯಸ್ ಅಂತ ಯೂಸ್ ಮಾಡಿದ್ರು. ವಾಟ್ ಈಸ್ ನಟೋರಿಯಸ್ ಅಂತ ನೋಡಿದಾಗ ಟೆಡ್ ಬಂಡಿ ವಾಸ್ ನಟೋರಿಯಸ್. ಹೂಸ್ ಟೆಡ್ ಬಂಡಿ ಅಂತ ನೋಡಿದಾಗ ಮೈ ವೈಫ್ ಸ್ಟಾಪ್ ಮೀ ಸೇಯಿಂಗ್, ಯು ಡೋಂಟ್ ನೋ ಅಬೌಟ್ ಟೆಡ್ ಬಂಡಿ, ಕಮ್ ಐ ಟೆಲ್ ಯು ಅಂತ ಹೇಳೋದಂದ್ರೆ ವಿ ಸ್ಟಾರ್ಟೆಡ್ ವಾಚಿಂಗ್ ದ ಡಾಕ್ಯುಮೆಂಟರಿ. ಸೊ
ಸಾಕಷ್ಟು ಕಥೆಗಳಿದೆ ಸರ್. ಕರೆಕ್ಟ್. ಇನ್ನು ಕೆದಕುವಂತ ಕಥೆಗಳು ತುಂಬಾ ಇದೆ. ನೀವು ಹೇಳಿದ ಹಾಗೆ ಪುಟ್ಟಣ ಕಣಗಲ್ ಅವರು ಬೇಕಿದ್ರೆ ಆ ನೀವು ನೋಡಿ story ನ ರಂಗನಾಯಕಿ ಇದೆಲ್ಲ ಎಂತ ಅಲ್ವಾ? Correct. ಈಗ ಎಡಕಲ್ಲು ಗುಡ್ಡದ ಮೇಲೆ ಕರೆಕ್ಟ್. ಇನ್ಫ್ಯಾಕ್ಟ್ ನಾಗರಹಾವುಲಲ್ಲೇ ಒಂದು ಸ್ಲೈಟ್ಲಿ ಕಾಂಟ್ರವರ್ಷಿಯಲ್ ಈಗ ಅಂದ್ರೆ ಅವ್ರು ಮಾಡಿರೋದು ಈಗಲೂ ಕೂಡ ಕಾಂಟ್ರವರ್ಷಿಯಲ್ ಆಗತ್ತೆ. ಇಲ್ಲ sir, ಈ ರಂಗನಾಯಕಿನ ಇದು ಅಮ್ಮನ್ನೇ ಲವ್ ಮಾಡೋದು, ಹ. ತಾಯಿನ ತಾಯಿನ ಲವ್ ಮಾಡೋದು. ನಾಗರಾವಲ್ಲಿ ಹಂಗಲ್ಲ ಇಲ್ಲ. ನಾಗರಾವಲ್ಲಿ ಕೋಪಿಷ್ಟ Correct. ಕ್ಯಾರೆಕ್ಟರ್. ಬಟ್ ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಮೇರಿನಾ ಮರಿಯಾನ ಸಮಥಿಂಗ್, ಒಂದು ಕ್ರಿಶ್ಚಿಯನ್ ಇಲ್ಲ ಇಲ್ಲ, ಅದ್ರಲ್ಲಿ ಒಂದೇ ಒಂದು ಎದುರುತ್ರ ಕೊಡೋದು. ಯಾರನ್ನ ಹೇಳಿ ಕೇಳಿ ಮಾತು ಕೊಟ್ಟು ಬಂದ್ರಿ ಮೇಷ್ಟ್ರೆ, ನೀನು ನಾನು ಪ್ರೈಮರಿ ಸ್ಕೂಲಲ್ಲಿ ಮಾತ್ರ ಮೇಷ್ಟ್ರು, ಇವಾಗಲ್ಲ ಅಂತ ಎದುರುತ್ರ ಬಿಟ್ರೆ ಇಡೀ ಎಂಟೈರ್ ಸಿನಿಮಲ್ಲಿ ಅವ್ರು ಯಾರಿಗೂ Correct. ಕೊಡಲ್ಲ. ಬಟ್ ರಂಗನಾಯಕಿಯಲ್ಲಿ ಯು ಹ್ಯಾವ್ ದಟ್ ಚಾಲೆಂಜಿಂಗ್ ಥಿಂಗ್. ತಾಯಿಗೆ ಲವ್, ತಾಯಿ ಮೇಲೆ ಲವ್ ಆಗುತ್ತೆ. ಇದು ಈ ಸಬ್ಜೆಕ್ಟ್ಸ್ ಎಲ್ಲ ಹೆಂಗ್ ಟಚ್ ಮಾಡಕ್ಕಾಗುತ್ತೆ. ಮತ್ತೆ ಅವರು ಎಡಕಲ ಗುಡ್ಡದ ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಹೆಂಡತಿ ತಂಗಿನ ಮೇಲೆ ಇದು ಮಾಡ್ತಾರೆ. ಮತ್ತೆ ಮಸಣದ ಹೂವು, ನೀವು ಅವ್ರ ಸಬ್ಜೆಕ್ಟ್ಸ್ ನೋಡಿದ್ರೆ ನಿಮಗೆ ಚಾಲೆಂಜಿಂಗ್, ಡೈಜೆಸ್ಟೇ ಮಾಡ್ಕೊಳಕ್ಕಾಗದಿರೋ ಲೈನ್ಸ್ನೇ ಕೈ ಹಾಕಿರೋದು. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಆಲ್ಸೋ ತುಂಬಾ ಸ್ಟ್ರೈಟ್ ಆಗಿ ಹೇಳುವಂಥ ಒಂದು ಜೀವ ಅಂದ್ರೆ ನನ್ನ ಹೆಂಡತಿ. ಎತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ, ಅದ್ಯಾಕೋ ನಮ್ಮನೇಲಿ ಅದು ಸೋಕು ಇಲ್ಲ ಅವ ಪದಗಳು. ಯಾಕೋ ನೋಡಿದ ತಕ್ಷಣ ಏ ಇದು ಚೆನ್ನಾಗಿಲ್ಲ, ಈ ಚೆನ್ನಾಗಿದೆ ಅಂತಾರೆ. ಅಪ್ಪ ಹೆಂಗಿದ್ಯಪ್ಪ ಅಂತೆ. ಎಲ್ಲಿದ್ಯಾ ನೀನು ಅಂತ. ಬರ್ತಾ ಇದೀನಿ. ಅಲ್ಲ ಈ ಕೇಳಿ ಹೆಂಗಿದ್ಯಾ ಹೇಳಪ್ಪ. ನೀನ್ ಬಾರ ಹೇಳಪ್ಪ, ನೀನ್ ಬಾರೋ ನೀನು. ಬಂದಿದ ತಕ್ಷಣ ತಪ್ಕೊಂಡು ಸಖತ್ತಾಗಿದೆ ಮಕ್ಕಳು. ಅಬ್ಬಾ ಇವೆಲ್ಲ ಹೇಳ್ತವ್ರೆ ಅಂದ್ರೆ ನಿಜವಾಗ್ಲೂ ಟ್ರೈಲರ್ ನೋಡಿನಾ? ಟ್ರೈಲರ್ ನಮ್ಗೆ ನೋ ಅಂತ ಬಾಯಿಗೆ ಬರೋದೇ ಇಲ್ಲ ಡೈರೆಕ್ಟರ್ಗೆ. ಯಾಕೆಂದ್ರೆ ಅವರೇ ಅಷ್ಟು ನಂಬಿ ಬೇರೆಯವ್ರಿಗೆಲ್ಲ ಪ್ರಾಮಿಸ್ ಮಾಡ್ತಾ ಇರ್ತಾರೆ. ಇವ್ರು ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಮಕ್ಕಳಲ್ಲೇ ಡೈಲಾಗ್ ರೈಟರ್ಸ್ಗೆಲ್ಲ ಬೈದ್ಬಿಟ್ಟವ್ರೆ. ಹೇಳಿಲ್ವಾ ನೋಡು ಒಂದೇ ಶಾರ್ಟ್ ಮಾಡ್ತೇನೆ ಅಂತ, ನೋಡಿ ಹೆಂಗ್ ಕಡಿಮೆ ಆಗೋಯ್ತು, ತೆಗಿರಿ ಅಷ್ಟು ತೆಗಿರಿ, ನೀನು ಬೇಕು ಅಂದ್ರೂ ತೆಗಿಲ್ಲ, ಪ್ಯಾಕಪ್ ಹಿಂಗೆಲ್ಲ ಮಾಡ್ಬಿಟ್ಟು. ಹ್ಯಾವ್ ಯು ಎವರ್ ವಂಡರ್ಡ್ ಯಾಕೆ ಫ್ಯಾನ್ಸ್ ಆಗ್ತಾರೆ ಅಂತ? ನಮಗ್ ಗೊತ್ತಿಲ್ಲದೆ ಬೇರೆಯವ್ರ ಕಡೆಯಿಂದ ತಪ್ಪಾಗಿದ್ರು ನಮ್ಮವನು ಹಂಗೆ ಹೇಳಿಯಲ್ಲ, ನಮ್ಮವನು ಗೊತ್ತಾದ್ರೆ ಇದನ್ನ ಬಿಡಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.